ವೀಕ್ಷಕರೇ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಕ್ಯಾಬಿನೆಟ್ನಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳ ಪ್ರಕಾರ SIR ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಬರಗಾಲದ ವಿಚಾರವಾಗಿ ಅಭಿಯಾನವನ್ನು ಮಾಡಿದ್ವಿ. ಬರ್ತಿದೆ ಬರಗಾಲ ಅನ್ನುವಂಥದ್ದು ಒಂದು ಅಭಿಯಾನ, ಅದಿದೆ ಬಂದಿದೆ ಬರಗಾಲ. ಬರಗಾಲ ಅಂತ ಘೋಷಣೆ ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಅಭಿಯಾನವನ್ನು ಮಾಡಿದ್ವಿ. ಕ್ಯಾಬಿನೆಟ್ನಲ್ಲಿ ಇವತ್ತು ಇದೇ ಬರಗಾಲದ ವಿಚಾರವಾಗಿಯೂ ಚರ್ಚೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಅದರ ಔಟ್ಪುಟ್ ಏನು ನೋಡ್ಕೊಂಬ. ರಾಜ್ಯ ಸಂಪುಟ ಸಭೆಯಲ್ಲಿ ಬರ SIR ಚರ್ಚೆ. ಡ್ಯಾಂ ನೀರು ನಂಬಿ ಬಿತ್ತನೆ ಮಾಡದಂತೆ ಸಿಎಂ ಸಲಹೆ. ಹೌದು, ಇಂದು ನಡೆದಂಥ ರಾಜ್ಯದ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗಿದ್ದು, ಮುಖ್ಯವಾಗಿ ಮುಂಗಾರು ಮಳೆ ಕೊರತೆಯ ಬಗ್ಗೆ ಚರ್ಚೆಯಾಗಿದೆ. ಕರ್ನಾಟಕದ 4 ವಿಭಾಗದಲ್ಲೂ ಬರಗಾಲವಿದ್ದು ರಾಜ್ಯದ ಡ್ಯಾಂಗಳಿಗೆ ಒಳಹರಿವು ಇಲ್ಲವೇ ಇಲ್ಲ ಅಂತ ಸಿಎಂ DKಶಿ ಹೇಳಿದರು. ಕಾವೇರಿ ಭಾಗದಲ್ಲೂ ಒಳಹರಿವು ಕಡಿಮೆ ಇದೆ, ಹೀಗಾಗಿ ರೈತರು ಡ್ಯಾಂ ನೀರು ನಂಬಿ ಬೆಳೆ ಹಾಕಬೇಡಿ ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ನಡೀತಾ ಇರುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಮಾಹಿತಿ ಹಂಚಿಕೆಯಾಗಿದೆ. ಕಾಂಗ್ರೆಸ್ ಪಕ್ಷ SIR ಅನ್ನ ಗಂಭೀರವಾಗಿ ಪರಿಗಣಿಸಿದೆ. ಮೊದಲು ಅಥವಾ 2ನೇ ವಾರದಲ್ಲಿ ನಡೆಸುವಂತ ತೀರ್ಮಾನಕ್ಕೆ ಸಂಪುಟ ಬಂದಿದೆ. ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವರು ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂಥೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಡೇಟ್ನ 2nd ವೀಕಲ್ಲೋ 1st ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ. ಆಗಸ್ಟ್ ಏಕೆಂದರೆ 29ವರೆಗೂ ನೀವೆಲ್ಲ ಎನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿ ಕೊಡಬೇಕಲ್ಲ. ಇನ್ನು ತೀವ್ರ ವಿರೋಧದ ಕಾರಣವಾಗಿರುವಂತಹ ವಿದ್ಯುತ್ ಖಾಸಗೀಕರಣದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದ್ದು, ಟಾಟಾ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಕಾಂಗಳಿಗೆ ತಿಳಿಸಿದ್ದೇನೆ. ಈ ಬಗ್ಗೆ ನಾನು ಈಗ ಉತ್ತರ ನೀಡುವುದಿಲ್ಲ ಅಂತ ಸಿಎಂ ಹೇಳಿದರು. ಜನರ ಕುಂದು ಕೊರತೆಯನ್ನು ಆಲಿಸಲು ರಾಜ್ಯ ಸರ್ಕಾರ ಪ್ರಜಾ ಸೇವೆ ಇಲಾಖೆ ರಚಿಸಿದ್ದು, ಒಬ್ಬ ಮಂತ್ರಿಗೆ ಪ್ರಜಾ ಸೇವೆ ಇಲಾಖೆ ಜವಾಬ್ದಾರಿ ನೀಡುತ್ತೇವೆ. ಜನರ ಸಮಸ್ಯೆ ತಿಳಿಸಲು ಮತ್ತು ಬಗೆಹರಿಸಲು ಈ ಇಲಾಖೆ ಕೆಲಸ ಮಾಡಲಿದೆ ಅಂತ ಕ್ಯಾಬಿನೆಟ್ ಬಳಿಕ ಸಿಎಂ DK ಶಿವಕುಮಾರ್ ಮಾಹಿತಿ ಕೊಟ್ಟರು. ಇಲ್ಲಿ ಒಂದು ಕಾಯ್ಕೊಂಡಿದ್ದು ಕೊಡೋದ್ ಬದಲು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವರು ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗ್ಲೇಬೇಕಾಗ್ತದೆ. ನಾನು ಕೆಲವು ತಾಲೂಕುಗಳಿಗೆ ಆ ರೀತಿ ಪ್ರವಾಸವನ್ನು ಕೂಡ ನಾನು ಕೂಡ ಒಂದೊಂದು ದಿನ ಮಧ್ಯದಲ್ಲಿ ನಾನು ಮಾಡ್ತೇನೆ. ಇಂದಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇಷ್ಟು ಮಾತ್ರವಲ್ಲ, GBA ವ್ಯಾಪ್ತಿಯಲ್ಲಿ 300 ಟನ್ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ 19.86 ಕೋಟಿ ಮೊತ್ತದ ಅನುಮೋದನೆ. ಬೀಳಗಿ ಏತ ನೀರಾವರಿ ಯೋಜನೆಗೆ 98.50 ಕೋಟಿ ಮೊತ್ತದಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದ್ದು, ಅಲ್ಪಸಂಖ್ಯಾತ ಇಲಾಖೆ ಶಾಲೆಗಳಿಗೆ ಶೂ ಸಮವಸ್ತ್ರ ನೀಡಲು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ.